ನಮಸ್ಕಾರ, ಶುಭೋದಯ. ಸಂಕಲ್ಪ ಸಿದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇರೋದು ಅಂದರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಸ್ನ ಲೈಕ್ ಮಾಡಿ. ಪ್ರತಿನಿತ್ಯ ಕೂಡ ನಿಮಗೆ ಹಲವಾರು ವಿಚಾರಗಳು, ವೇದ, ಶಾಸ್ತ್ರ, ಪುರಾಣ, ಜ್ಯೋತಿಷ್ಯ, ವಾಸ್ತು, ಪರಿಹಾರಗಳ ಬಗ್ಗೆ ನಮಗೆ ಪ್ರತಿಯೊಂದು ಸಂಚಿಕೆಯಲ್ಲಿ ಕೂಡ ಪ್ರತಿಯೊಂದು ವಿಡಿಯೋನಲ್ಲಿ ಗುರುಗಳು ಮಾಹಿತಿ, ಮಾರ್ಗದರ್ಶನ ತಿಳಿಸ್ತಾ ಬಂದಿದ್ದಾರೆ. ಬನ್ನಿ, ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರ ನೆಚ್ಚಿನ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರಿದ್ದಾರೆ. ಗುರುಗಳನ್ನ ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಒಳ್ಳೆದಾಗಲಿ ಗುರುಗಳೇ. ಪ್ರತಿನಿತ್ಯ ನಮಗೆ ಮಾಹಿತಿ ಕೊಡ್ತಾ ಬಂದ್ರಿ. ಈಗ ಆಲ್ರೆಡಿ ನಾವು ಮಕರ ರಾಶಿಯವರ ಹಂತಕ್ಕೆ ಬಂದಿದ್ದೀವಿ. ಮಕರ ರಾಶಿಯವರು ಕೂಡ ಕಾಯ್ತಾ ಇರ್ತಾರೆ, ನಾವು ಬಿಸ್ನೆಸ್ ಮಾಡಬೇಕಾ, ಯಾಕಂದರೆ ಬಿಸ್ನೆಸ್ ಮಾಡಿ ಕೈ ಸುಟ್ಕೊಂಡಿರ್ತಾರೆ, ಅಥವಾ ಜಾಬ್ಗೆ ಹೋಗಿ ಅಲ್ಲೆಲ್ಲೋ ಒಂದು ರೀತಿಯಾಗಿರುವಂಥ ಕಿರಿಕಿರಿಗಳನ್ನ ಕೂಡ ಅನುಭವಿಸಿರ್ತಾರೆ. ಸೊ ಇವರ ಒಂದು ಸ್ವಭಾವ ಯಾವ ರೀತಿ ಇರುತ್ತೆ, ಬಿಸ್ನೆಸ್ ಮಾಡೋದಾದರೆ ಯಾವ ಬಿಸ್ನೆಸ್ಸು, ಇನ್ನು ಫ್ರೆಂಡ್ಲಿ ರಾಶಿಗಳು ಯಾವುದಿರುತ್ತೆ, ಇದ್ರ ಬಗ್ಗೆ ತಿಳಿಸ್ಕೊಡಿ ಗುರುಗಳೇ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಈ ಮಕರ ರಾಶಿಯವರು ಎರಡೂ ಹೌದು. ಅಂದರೆ ಈ ಕಡೆ ವೃತ್ತಿಯೂ ಹೌದು, ಪ್ರವೃತ್ತಿಯೂ ಹೌದು. ಒಂದು ಕಡೆ ಇವರು ಜಾಬ್ ಮಾಡಲಿಕ್ಕೂ ಕೂಡ ಯೋಗ್ಯರಾಗಿರುತ್ತಾರೆ. ಇನ್ನು ಬಿಸ್ನೆಸ್ ಅಂತ ಎರಡನೇ ಹಂತಕ್ಕೆ ಮಾಡ್ತಾರೆ ಅಂತಂದರೆ ಅಲ್ಲೂ ಪ್ರಮುಖರಾಗಿರತಕ್ಕಂಥ ಯೋಗ್ಯರಾಗಿರುತ್ತಾರೆ. ಬಹಳ ಚೆನ್ನಾಗಿ ಮಾಡ್ತಕ್ಕಂಥ ಇರುತ್ತೆ. ಆದರೆ ಒಂದೊಂದು ಬಾರಿ ಕೈ ಸುಟ್ಕೊಂಡು ಬ್ಯಾಕ್ ಬಂದಿರ್ತಾರೆ. ಆದರೆ ಈ ವರ್ಷ ಇವರು ಏನಾದರೂ ಒಂದು ಬತ್ತಳಿಕೆಯನ್ನು ತೆಗೆದುಕೊಳ್ಳುತ್ತೇನೆ ಅಂತಂದರೆ ಕಣ್ಣು ಮುಚ್ಕೊಂಡು ಬತ್ತಳಿಕೆ ತೆಗೆದರೂ ಕೂಡ ಅದು ಏನಾಗಿರುತ್ತೆ ಅಂತಂದರೆ ಶಿವಧನಸ್ಸೇ ಆಗಿರುತ್ತೆ. ಇವರು ಮಾಡಿದ್ರೆ ಈ ವರ್ಷ ಕರೆಕ್ಟಾಗಿ ಅದನ್ನು ಉಪಯೋಗವನ್ನು ಮಾಡ್ಕೊಳ್ತೀನಿ ಅಂತಂದರೆ ಮಕರ ರಾಶಿಯವರು ದೀರ್ಘಕಾಲಿಕವಾಗಿರ್ತಕ್ಕಂತಹದ್ದನ್ನೇ ಮಾಡುವಂಥದ್ದು ಇರುತ್ತೆ. ಈ ಬೂದಿ ಮುಚ್ಚಿದ ಕೆಂಡ ಅಂತಾರಲ್ಲ, ಗೊತ್ತುಂಟಲ್ಲ? ಏನಪ್ಪ ಏನೋ ತಿಳಿದವನಾಗಿರುತ್ತಾನೆ, ಆದರೆ ಕೆಣಕಿದ್ರೆ ಎಂಥ ವ್ಯಕ್ತಿತ್ವ ಇದೆಯಪ್ಪ ಇದರಲ್ಲಿ ಅಂತಕ್ಕಂಥ ಜ್ಞಾನ ಭಂಡಾರ ಇವರಲ್ಲಿ ಇರುತ್ತೆ. 10 ಜನಕ್ಕೆ ಕೆಲಸ ಕೊಡ್ತಕ್ಕಂಥ ಕೆಪಾಸಿಟಿ ಇರುತ್ತೆ. ಇವರೇ ಹೋಗಿ ಎಲ್ಲೋ ಕೆಲಸಕ್ಕೆ ಹೋಗಿರ್ತಾರೆ, ಯಾರ ಹತ್ರನೇ ಕೆಲಸಕ್ಕೆ ಹೋಗಿರ್ತಾರೆ. 10 ಜನಕ್ಕೆ ಈತ ಕೆಲಸ ಕೊಡ್ಬೋದು, ಅಷ್ಟು ಪವರ್ಫುಲ್ ಇರ್ತಾರೆ, ಕೆಪಾಸಿಟಿ ಇದೆ. ಆದರೆ ಆ ಸ್ಥಿತಿಗಳು ಹಾಗೆ ಮಾಡಿರ್ತವೆ. ಲೆಫ್ಟ್ ರೈಟು ಫ್ರಂಟು ಬ್ಯಾಕು ತಿವಿತಿದ್ರೆ ಎಂತ ಮಾಡೋದು? ಹಾಗೆ ಅವರ ಮನಸ್ಸು ನುಚ್ಚು ನೂರಾಗಿರುತ್ತೆ. ಯಾಕಂದರೆ ಇವರು ಮಾತ್ರ ಪ್ರತಿಯೊಬ್ಬರ ಮೇಲೆ ಅಚ್ಚುಮೆಚ್ಚಿಟ್ಕೊಂಡಿರ್ತಾರೆ. ಇವ್ರಿಗೆ ಮಾತ್ರ ಮಾಡ್ತಕ್ಕಂಥದ್ದು ನುಚ್ಚು ನೂರು ಇವ್ರ ಮನಸ್ಸನ್ನು. ಈಗ ಮಾಡಿದಾಗ ಗಾಯವಾಗಿರುತ್ತೆ, ಮಾನಸಿಕವಾಗಿ ನೊಂದಿರುತ್ತಾರೆ. ಅದಕ್ಕಾಗಿ ನೊಂದು ಇದನ್ನು ಮಾಡ್ತಿರ್ತಾರೆ. ಸ್ವಲ್ಪ ಎದ್ದು ಹೊರಗೆ ಬರ್ತಾ ನಾನು ಮಾಡ್ತೀನಿ ಅನ್ನೋದಾದರೆ ಇವರು ಮಾಡುವಂಥ ಬಿಸ್ನೆಸ್ ಕೂಡ ಅಷ್ಟೇ. ಇವರಿಗೆ ಲ್ಯಾಂಡ್ ಇದ್ದು ನಾನೇನಾದರೂ ಮಾಡಬೇಕು ಅಂತ ಹೊರಟ್ರೆ ಅಪ್ಪ ಹಾಕಿದ ಹಾಲದ ಮರ ಅಂತ ನಂಬೋ ಜನ ನೀವಲ್ಲ. ಆದರೆ ನಾನು ಏನಾದರೂ ಕೂಡ ಸ್ವಯಂ ಪ್ರೇರಿತನಾಗಿ ಮಾಡಬೇಕು ಅಂತ ಹೊರಟಿರ್ತೀರಿ. ಬಹುಶಃ ಸಕ್ಸಸ್ ಆಗಿದ್ರೆ ವೆಲ್ ಆ್ಯಂಡ್ ಗುಡ್. ಬಟ್ ಆಗಲಿಲ್ಲ ಅಂತಂದರೆ ನಿಮ್ಮದೇ ಆಗಿರ್ತಕ್ಕಂಥ ಲ್ಯಾಂಡ್ ಇತ್ತು ಅಂತಂದರೆ ಅದು ಪ್ರಯೋಜನಕಾರಿಯಾಗಿ ನೀವು ಬಳಕೆ ಮಾಡ್ಕೊಳ್ತೀನಿ ಅಂತಂದು ಬ್ರಿಕ್ಸ್ ವ್ಯಾಪಾರವನ್ನು ಮಾಡುತ್ತೀನಿ, ಅಥವಾ ಒಂದು ದೊಡ್ಡ ಮಟ್ಟದ ಒಂದು ಅಂಗಡಿಯನ್ನು ಮಾಡ್ತೀನಿ ಅಂದರೆ ಸಿಮೆಂಟ್ ಕಂಬಿ ಇದನ್ನು ಮಾಡುತ್ತೀನಿ. ನಡೀತಕ್ಕಂಥದ್ದು ಕೂಡ ಇರುತ್ತೆ. ನಿಮಗೆ ಏನು ತೊಂದರೆ ಇಲ್ಲ. ಜಾಬು ಇದ್ದುಕೊಂಡೇ ನೀವು ಮಾಡಬೇಕು, ಅಂತಹ ಚಮತ್ಕಾರ ನಿಮಗೆ ಭಗವಂತ ಕೊಟ್ಟಿದ್ದಾನೆ. ಅದಕ್ಕಾಗಿ ಮಾಡ್ತಾ ಬನ್ನಿ. ಅದು ಸ್ವಲ್ಪ ಕಾಲಹರಣವನ್ನು ಹೆಚ್ಚಿಗೆ ಮಾಡೋದನ್ನು ಬಿಡಬೇಕಾಗತ್ತೆ. ಆಮೇಲೆ ಹೆಚ್ಚಿಗೆ ಯಾರು ನನಗೆ ಮಿತ್ರರು, ಯಾರು ನನಗೆ ಶತ್ರುಗಳು ಅನ್ನೋದನ್ನು ನೀವು ಒಂದು ಸಲ ನೋಟ್ ಮಾಡ್ಕೋಬೇಕಾಗತ್ತೆ. ನೀವು ರಾತ್ರಿ ಸಂದರ್ಭವನ್ನು ಬಹಳ ಚೆನ್ನಾಗಿ ಎಂಜಾಯ್ ಮಾಡ್ತೀರಿ, ಖುಷಿ ಪಡ್ತೀರಿ, ತೃಪ್ತಿ ಪಡ್ತೀರಿ. ಅಂತಹ ಲೋಲುಪ್ತಿಗಳಿಗೆ ಕೈ ಹಾಕದೆ ನಿಮ್ಮದಾಗಿರ್ತಕ್ಕಂತಹದ್ದು ಭವ್ಯ ಬದುಕನ್ನು ಕಟ್ಟಿಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀನಿ ಅಂತಂದರೆ ಬಂಗಾರಕ್ಕೆ ಹೆಚ್ಚಿನ ಆದ್ಯತೆ ಕೊಡಬೇಡಿ. ನೀವು ನಿಮ್ಮ ಬದುಕೇ ಬಂಗಾರವಾಗಿದೆ ಅಂದಮೇಲೆ ಬಂಗಾರಕ್ಕೋ ಆ ಉಂಗುರ ಚೈನಿಗೋ ಅವಕಾಶ ಕೊಡಬೇಡಿ. ನೀವು ಸಣ್ಣ ಪುಟ್ಟದ್ದಕ್ಕೆ ತಲೆ ಕೆಡಿಸ್ಕೊಳ್ಬೇಡಿ. ನಷ್ಟ ಆಗಿದೆ, ಬಹುಶಃ ಈಗಾಗಲೇ ನನ್ನದು ಬೂದು ಕುಂಬಳದ ಸಮಯ ಕಳೆದು ಹೋಗಿದೆ, ಇನ್ನು ನನ್ನ ಲೈಫಲ್ಲಿ ಉಳಿದಿರೋದು ಬರೀ ಸಾಸಿವೆ ಕಾಳಿನಷ್ಟು ಸಮಯ ಮಾತ್ರವಿದೆ ಅನ್ನೋದನ್ನು ಮನಸ್ಸಿಗೆ ಹಾಕ್ಕೊಂಡು ನೀವೇನಂತಂದರೆ 24 ತಾಸು ಕೆಲಸ ಮಾಡಬೇಕು. ಅರೆ ಆರೋಗ್ಯಕ್ಕಾಗಿ ನಿದ್ದೆ ಬೇಕಲ್ಲ, ನಿಮ್ಮ ಅಭಿವೃದ್ಧಿಗಾಗಿ ನಿದ್ದೆ ಬೇಕಲ್ಲ, ಅದಕ್ಕಾಗಿ ನಿದ್ದೆಯನ್ನು ಹೊರತುಪಡಿಸಿ ಕೆಲಸವನ್ನು ಮಾಡ್ತೀನಿ ಅಂತ ಸಣ್ಣ ಮಿತ್ರರೋ ಯಾರು ನಿಮಗೆ ಮಕರ ರಾಶಿಯವರಿಗೆ. ಕುಂಭರಾಶಿಯವರು ಕೂಡ ನಿಮಗೆ ಮಿತ್ರರಾಗ್ತಾರೆ, ವೃಷಭ ರಾಶಿಯವರು ಕೂಡ ಮಿತ್ರರಾಗ್ತಾರೆ, ಇನ್ನು ಮಿಥುನ ರಾಶಿಯವರು ಕೂಡ ಮಿತ್ರರಾಗ್ತಾರೆ, ಕನ್ಯಾ ರಾಶಿಯವರು ಕೂಡ ನಿಮಗೆ ಮಿತ್ರರಾಗ್ತಾರೆ, ತುಲಾ ರಾಶಿಯವರು ಕೂಡ ನಿಮಗೆ ಮಿತ್ರರಾಗ್ತಾರೆ. ಇವರ ಜೊತೆಗೆ ಒಡಗೂಡತಕ್ಕಂಥ ಸಂಬಂಧ ಅನ್ಯೋನ್ಯವಾಗಿ ಇರತಕ್ಕಂತಹದ್ದು ಇರುತ್ತೆ. ಆದರೆ ನೀಲಿ ವರ್ಣದ ಪುಷ್ಪಗಳಿಂದ ಹೆಚ್ಚಿಗೆ ಶನಿ ಭಗವಂತನನ್ನು ಆರಾಧನೆ ಮಾಡುವಂಥದ್ದು. ಮಂದಾರ ಪುಷ್ಪಗಳನ್ನು ತೆಗೆದುಕೊಂಡೋಗಿ, ಯಾಕೆಂದರೆ ನಿಮ್ಮ ಮನೆಗೆ ಸಂಬಂಧಪಟ್ಟ 2ನೇದು 3ನೇದು 4ನೇದು 5ನೇದು ಅಂದರೆ ನಿಮಗೆ ಪೂರ್ವ ಪುಣ್ಯಾಧಿಪತಿಯನ್ನು ಸ್ವಲ್ಪ ಹೆಚ್ಚಿಗೆ ಆರಾಧನೆ ಮಾಡುವಂತ ಹೇಳುತ್ತೆ. ಅಂತಹ ಪೂರ್ವ ಪುಣ್ಯಾಧಿಪತಿ ಯಾರು ಅಂತಂದರೆ ವಿಶೇಷವಾಗಿ ಶುಕ್ರನಾಗಿರುತ್ತಾನೆ. ಅಂತಹ ದೇವಿ ದೇವಸ್ಥಾನಕ್ಕೆ
ಯಾವ ರೀತಿ ಅಂತಂದರೆ ಈ ಮಲ್ಲಿಗೆ ಅಂದರೆ ಘಮಘಮ ಅಂತ ಸುಗಂಧ ಪರಿಮಳಯುಕ್ತವಾಗಿರ್ತಕ್ಕಂಥ ಪುಷ್ಪಗಳನ್ನ ದೇವಿಗೆ ಕೊಡ್ತಕ್ಕಂತಹದ್ದನ್ನು ಮಾಡ್ಕೊಳ್ತೀರಿ. ಕರೆಕ್ಟು. ವಾಸ್ತವ ಏನು ಅಂತಂದರೆ ನಿಮ್ಮ ಮನೆಯಲ್ಲೇ ನೀವು ಶನೈಶ್ಚರನ ಫೋಟೋ ಇಟ್ಕೊಳ್ಬೋದು, ಶನೈಶ್ಚರನ ವಿಗ್ರಹ ಇಟ್ಕೊಳ್ಬೋದು. ಅಂತಹದ್ದನ್ನು ಮಾಡಿಕೊಂಡಾಗ ಸ್ವಲ್ಪ ಕಟ್ಟಪ್ಪಣೆಗಳಿದೆ ನಿಮಗೆ. ಆಗಿರ್ತೀನಿ ಅಂತಂದರೆ ಬಹುಶಃ ದೀರ್ಘಕಾಲಿಕವಾಗಿರ್ತಕ್ಕಂಥದ್ದನ್ನು ಪಡೆದುಕೊಳ್ತೀರಿ. ಐಷಾರಾಮದ ಜೀವನವನ್ನು ಮಾಡಿಕೊಳ್ಳಲಿಕ್ಕೆ ವೆಲ್ಕಮ್ ಮಾಡಲಿಕ್ಕೆ ಇರತಕ್ಕಂಥದ್ದು. ನೀವು ಭಯ ಪಡಬೇಕಾಗಿಲ್ಲ. ಎಲ್ರಿಗೂ ಭಯ ಇರಬಹುದು, ಆದರೆ ನಿಮಗೆ ಮಾತ್ರ ಶನೈಶ್ಚರನ ಕೃಪೆ ಹೆಚ್ಚಿಗಾಗ್ತಕ್ಕಂತಹದ್ದು. ಆಮೇಲೆ ದೇವಿಯ ಕೃಪೆ ಕೂಡ ಒಳಗಾಗ್ತಕ್ಕಂಥದ್ದು. ಏಲಕ್ಕಿ, ಪಚ್ಚಕರ್ಪೂರ ನಿಮ್ಮ ಪಾಕೆಟಲ್ಲಿ ಯಾವಾಗಲೂ ಇರಬೇಕು. ಮಕರ ರಾಶಿಯವರೆಗೆ ನಿದ್ದೆಗೆ ಹೊತ್ತು ಜಾಸ್ತಿ ಯಾವುದೇ ಕಾರಣಕ್ಕೂ ಕೊಡಬೇಡಿ. ಅನಾರೋಗ್ಯವಾಗಿದೆಯಾ, ವಿಧಿ ಇಲ್ಲ. ಇನ್ನು ಪ್ರತಿ ಹಂತದಲ್ಲೂ ಕೂಡ ನಾನು ಹೊರಗಡೆ ಹೋಗ್ತೇನೆ ಅಂತಂದರೆ ಏಲಕ್ಕಿ ಪ್ಲಸ್ ಪಚ್ಚಕರ್ಪೂರ ಒಂದು ಸ್ವಲ್ಪ ಬಾಯಿಗೆ ಹಾಕ್ಕೊಳ್ತಕ್ಕಂಥದ್ದು, ನಿಮ್ಮ ಜೊತೆಗೆ ಇಟ್ಕೊಳ್ತಕ್ಕಂಥದ್ದು, ದೇವಿಯನ್ನು ಸ್ಮರಣೆ ಮಾಡೋದು, ಶನೇಶ್ವರ ಸ್ಮರಣೆ ಮಾಡೋದು. ನಿಮ್ಮದಾಗಲಿ ಮಿತ್ರರನ್ನು ಯಾವಾಗ ಯಾರನ್ನು ಮಿತ್ರರನ್ನು ಮಾಡಿಕೊಳ್ಬೇಕು ರಾಶಿಗಳು ಹೇಳಿದ್ದೇನೆ. ಇನ್ನು ಜೊತೆಗೆ ವಿಧಿಯಿಲ್ಲ ಬೇರೆಯವರು ಇದ್ದಾರೆ, ಅವರ ಜೊತೆ ನೀವು ಸಹಕರಿಸ್ತೀನಿ ಅಂತಂದರೆ ಈ ಒಂದು ವಿಶೇಷವಾಗಿ ನಾನು ಹೇಳಿರ್ತಕ್ಕಂಥ ಪಚ್ಚಕರ್ಪೂರ ಏಲಕ್ಕಿಯ ಜೊತೆಗಿದ್ದರೆ ಬಹುಶಃ ಗೊತ್ತಿಲ್ಲ, ಈ ಸುಗಂಧ ಅವರು ಕೂಡ ದುರ್ಗಂಧ ಆಗಿದ್ದರೆ ನಿಮ್ಮ ಒಂದು ಸ್ನೇಹ ಸಂಪರ್ಕದಿಂದ ಅವರನ್ನೂ ಕೂಡ ನೀವು ಸುಗಂಧ ಪರಿಮಳವಾಗಿರೋ ಸುವಾಸನೆ ಈ ವ್ಯಕ್ತಿಯನ್ನಾಗಿ ಮಾಡ್ತೀರಿ. ಅಂತಹ ಗುಣ ನಿಮ್ಮಲ್ಲಿದೆ. ಖಂಡಿತ ಗುರುಗಳೇ. ಮಕರ ರಾಶಿಯವರ ವ್ಯಕ್ತಿತ್ವ ಜೊತೆಗೆ ಬಿಸ್ನೆಸ್ ಅಥವಾ ಕೆಲಸವನ್ನು ಯಾವ ರೀತಿ ಆಯ್ಕೆ ಮಾಡ್ಕೊಳ್ಬೇಕು, ನೀಲಿ ವರ್ಣದ ಪುಷ್ಪದಿಂದ ಶನಿದೇವರನ್ನ ನಾವು ಹೇಗೆ ಪೂಜೆ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ನಿಮ್ಮದು ಮಕರ ರಾಶಿ ಆಗಿತ್ತು ಅಂತಂದರೆ ಗುರುಗಳು ಹೇಳಿರುವಂಥ ಈ ಒಂದು ವಿಚಾರವನ್ನು ನೀವು ಫಾಲೋ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸುವಂಥ ಸಮಯ ಆಗಿದೆ. ನಮಸ್ಕಾರ.